ಸ್ನೇಹಿತರೆ, ಟಿ20 ವಿಶ್ವಕಪ್ ಟೂರ್ನಿಯ ನಿಜವಾದ ಕಿಕ್ಕೇರಿಸೋ ಪಂದ್ಯ ಬರ್ತಿದೆ. ಭಾರತ ಹಾಗೂ ಪಾಕಿಸ್ತಾನದ ಮ್ಯಾಚ್ ಇಲ್ಲದೆ ಹೋದ್ರೆ ಐಸಿಸಿ ಟೂರ್ನಿಗೇನೆ ಕಿಮ್ಮತ್ತಿರೋದಿಲ್ಲ. ಇದೊಂದೇ ಒಂದು ಮ್ಯಾಚ್ ಇಡೀ ಟೂರ್ನಿಯ ಅರ್ಧ ಆದಾಯವನ್ನ ತಂದ್ಕೊಡುತ್ತೆ. ಕ್ರಿಕೆಟ್ ನೋಡದ ಜನರು ಕೂಡ ಈ ಪಂದ್ಯವನ್ನ ವೀಕ್ಷಿಸ್ತಾರೆ. ಅಷ್ಟರ ಮಟ್ಟಿಗೆ ಸಾಂಪ್ರದಾಯಿಕ ಎದುರಾಳಿಗಳ ಫೈಟ್ ಕುತೂಹಲವನ್ನ ಕೆರಳಿಸುತ್ತೆ. ಹಾಗಿದ್ರೆ ಈ ಒಂದು ಮ್ಯಾಚ್ನ ಆದಾಯ ಎಷ್ಟು? ಐಸಿಸಿ ಬಾಚಿಕೊಳ್ಳೋದು ಎಷ್ಟು ಕೋಟಿ? ಒಟ್ಟಾರೆ ಟಿ20 ವಿಶ್ವಕಪ್ ಕಾರಣಕ್ಕೆ ಹರಿಯೋ ಹಣವೆಷ್ಟು? ಆಟದ ಹಿಂದಿರೋ ದುಡ್ಡಿನ ಲೆಕ್ಕವೇನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಾಂಪ್ರದಾಯಿಕ ಎದುರಾಳಿಗಳ ಈ ಫೈಟ್ ನೋಡೋದಕ್ಕೆ ವಿಶ್ವದ ಕ್ರಿಕೆಟ್ ಪ್ರೇಮಿಗಳು ತುದಿಗಾಲಲ್ಲಿ ಕಾಯ್ತಿದ್ದಾರೆ. ಟಿ20 ವಿಶ್ವಕಪ್ ಇಡೀ ಟೂರ್ನಿಯೇ ಒಂದು ಕಡೆಯಾದ್ರೆ ಇದೊಂದು ಮ್ಯಾಚ್ ಇನ್ನೊಂದು ಕಡೆ. ಅಷ್ಟರ ಮಟ್ಟಿಗೆ ಇದೊಂದೇ ಒಂದು ಮ್ಯಾಚ್ಗೆ ಕ್ರೇಜ್ ಇರತ್ತೆ. ಮೊದಲೇ ಬದ್ಧ ವೈರಿಗಳು ಪರಸ್ಪರ ಪಂದ್ಯಗಳನ್ನ ಆಡ್ತಿಲ್ಲ. ಹೀಗಾಗಿ ಐಸಿಸಿ ಟೂರ್ನಿಗಳಲ್ಲಿ ಮಾತ್ರವೇ ಈ ಎದುರಾಳಿಗಳ ಕಾಳಗವನ್ನ ನೋಡೋದಕ್ಕೆ ಅವಕಾಶ. ಹೀಗಾಗಿ ಅಭಿಮಾನಿಗಳು ತುಂಬಾನೇ ಕಾತುರದಿಂದ ಕಾಯ್ತಿದ್ದಾರೆ. ಅಭಿಮಾನಿಗಳಿಗೆ ಮೋಸ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹಾಗೂ ಹೆಚ್ಚಿನ ಜನರನ್ನ ತಲುಪಿ ಒಳ್ಳೆ ಲಾಭ ಸಿಗಲಿ ಅನ್ನೋ ಕಾರಣಕ್ಕೆ ಐಸಿಸಿ ಕೂಡ ಈ ಪಂದ್ಯವನ್ನ ಸಾಮಾನ್ಯವಾಗಿ ರಜಾ ದಿನಗಳಲ್ಲೇ ಆಯೋಜನೆ ಮಾಡುತ್ತೆ. ಎರಡು ದೇಶದ ಕ್ರಿಕೆಟ್ ಅಭಿಮಾನಿಗಳು ಮಾಡೋ ಕೆಲಸವನ್ನೆಲ್ಲ ಬಿಟ್ಟು ಟಿವಿ ಮುಂದೆ ಕೂತ್ಕೊಂಡು ಬಿಡ್ತಾರೆ. ಒಂದೊಂದು ಎಸೆತವನ್ನು ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ಕಣ್ಣಿಗೆ ಕಟ್ಕೊಳ್ಳುವಂತೆ ಪಂದ್ಯವನ್ನ ನೋಡಿ ಆನಂದಿಸ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇಂಡೋ ಪಾಕ್ ಕದನ ಅನ್ನೋದು ಒಂದು ಜಾತ್ರೆ ಹಾಗೂ ಹಬ್ಬದ ಸಂಭ್ರಮವಿತ್ತಂತೆ. ಗೆದ್ದರಂತೂ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಂಡು ಸಂಭ್ರಮಿಸ್ತಾರೆ. ಸೋತರಂತೂ ಮುಗಿತು, ಎಲ್ಲೆಲ್ಲೂ ಸ್ಮಶಾನ ಮೌನ. ನೂರಾರು ಕೋಟಿ ಜನರನ್ನ ಕುತೂಹಲದಿಂದ ತನ್ನತ್ತ ಸೆಳೆಯುವ ಈ ಮ್ಯಾಚ್ ಕೇವಲ ಮನೋರಂಜನೆ, ಕ್ರೀಡಾ ಸ್ಫೂರ್ತಿಯನ್ನ ಮಾತ್ರವೇ ಮೆರೆಯೋದಿಲ್ಲ, ಅದಕ್ಕಿಂತಲೂ ದೊಡ್ಡ ಮಟ್ಟದ ಆರ್ಥಿಕ ವಹಿವಾಟನ್ನ ನಡೆಸುತ್ತೆ. ಹೌದು, ಇದೊಂದು ಮ್ಯಾಚ್ ಇಡೀ ಟೂರ್ನಿ ಸಂಪಾದಿಸುವ ಒಟ್ಟು ಆದಾಯದ ಅರ್ಧದಷ್ಟು ಹಣವನ್ನ ಮಾಡಿಕೊಳ್ಳಲಿದೆ. ಇಡೀ ಟೂರ್ನಿಯ ಆದಾಯ ಒಂದ್ ಕಡೆಯಾದ್ರೆ ಭಾರತ ಪಾಕ್ ಮ್ಯಾಚ್ನ ಆದಾಯವೇ ಇನ್ನೊಂದು ತೂಕ. ಇದೊಂದೇ ಪಂದ್ಯದ ಲಾಭದ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಭಾರತ ಪಾಕಿಸ್ತಾನ ಪಂದ್ಯದ ಒಟ್ಟು ಆದಾಯ 2200 ಕೋಟಿ ರೂಪಾಯಿಗೂ ಅಧಿಕ. ಈ ಒಂದೇ ಒಂದು ಪಂದ್ಯದಿಂದ ಬ್ರಾಡ್ಕಾಸ್ಟರ್ಸ್ 200ರಿಂದ 250 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಜಾಹೀರಾತನ್ನ ನೀಡಬೇಕಂದ್ರೆ ಪ್ರತಿ 10 ಸೆಕೆಂಡ್ಗೆ 40 ಲಕ್ಷ ರೂಪಾಯಿ ಇದೆ. ಇದರಿಂದ ಐಸಿಸಿಗೆ ಸಿಗಲಿರೋ ಆದಾಯ 452 ಕೋಟಿ ರೂಪಾಯಿ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ವಾರ್ಷಿಕ ಆದಾಯವೇ 320 ಕೋಟಿಯಾಗಿದ್ದು ಇದೊಂದೇ ಒಂದು ಪಂದ್ಯ ಅದಕ್ಕಿಂತಲೂ 7 ಪಟ್ಟು ಹೆಚ್ಚು ಆದಾಯವನ್ನ ಹೊಂದಿದೆ. ಇನ್ನು ಪಂದ್ಯದ ಬ್ರಾಡ್ಕಾಸ್ಟರ್ಸ್ ವಿಚಾರಕ್ಕೆ ಬಂದಾಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಕ್ಕೆ ಐಸಿಸಿ ರೇಟ್ಗಳೇ ಬೇರೆ ಇರುತ್ತೆ. ಎರಡೂ ದೇಶಗಳ ನಡುವೆ ಗ್ಯಾರಂಟಿಡ್ ಮ್ಯಾಚ್ ಆಧಾರದ ಮೇಲೆ ರೇಟ್ ಫಿಕ್ಸ್ ಆಗಿರುತ್ತೆ. ಗ್ರೂಪ್ ಹಂತದಲ್ಲಿ ಒಮ್ಮೆ ಅಥವಾ 2 ಬಾರಿ ಮುಖಾಮುಖಿಯಾಗುವಂತೆ ಶೆಡ್ಯೂಲ್ ಫಿಕ್ಸ್ ಆಗಿರುತ್ತೆ. ಎರಡೂ ದೇಶಗಳ ನಡುವಿನ ಪಂದ್ಯದ ವೇಳೆ 10 ಸೆಕೆಂಡಿನ ಜಾಹೀರಾತಿಗೆ ಅಂದಾಜು 30ರಿಂದ 40 ಲಕ್ಷ ರೂಪಾಯಿವರೆಗೆ ದರ ನಿಗದಿಯಾಗಿರುತ್ತೆ. ಇನ್ನು 2 ವರ್ಷಕ್ಕೊಮ್ಮೆ ಬರುವ ಟಿ20 ವಿಶ್ವಕಪ್ಗೆ ಯಾವ ರೀತಿಯ ಕ್ರೇಜ್ ಇರುತ್ತೆ ಅನ್ನೋದನ್ನ ಬರೀ ಬಾಯಿ ಮಾತಲ್ಲಿ ಹೇಳಿ ಮುಗಿಸೋಕೆ ಸಾಧ್ಯವೇ ಇಲ್ಲ. ಒಂದು ಜಾತ್ರೆಯಲ್ಲಿ ಎಷ್ಟು ಖರ್ಚಾಗತ್ತೆ ಅನ್ನೋದಕ್ಕಿಂತಲೂ ಆದಾಯ ಎಷ್ಟು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಅಲ್ಲಿ ಲಾಸ್ ಆಗೋದಕ್ಕಿಂತಲೂ ಲಾಭ ಆಗುವುದೇ ಜಾಸ್ತಿ. ಸೊ ಟಿ20 ವಿಶ್ವಕಪ್ ಜಾತ್ರೆಯ ಲಾಭ ಎಷ್ಟಿರಬಹುದು? ಅದಕ್ಕೂ ಉತ್ತರ ಇದೆ. ಟಿ20 ವಿಶ್ವಕಪ್ ಟೂರ್ನಿ ಈ ಸಲ ಅಂದಾಜು 7,000 ಕೋಟಿ ರೂಪಾಯಿಯಷ್ಟು ಕನಿಷ್ಠ ಆದಾಯವನ್ನ ತಂದ್ಕೊಡುವ ಅಂದಾಜನ್ನ ಮಾಡಲಾಗಿದೆ. ಇದು ಕನಿಷ್ಠ ಆದಾಯ ಅನ್ನೋದನ್ನ ಯಾರೂ ಮರೆಯೋ ಹಾಗಿಲ್ಲ. ಇದಕ್ಕಿಂತಲೂ ಕಡಿಮೆ ಆದಾಯ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇದಕ್ಕಿಂತ ಹೆಚ್ಚಿನ ಆದಾಯವೇ ಬರುತ್ತೆ. ಸ್ನೇಹಿತರೆ, ಟಿ20 ವಿಶ್ವಕಪ್ ಹಾಗೇನೆ ಅದರಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ಮ್ಯಾಚ್ ಮಧ್ಯೆ ಹರಿಯೋ ಹಣದ ಹೊಳೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತು ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.